Hello children, welcome to Maths with Girija YouTube Children, channel. see, today I'm going to explain blueprint of 2025-26. ಏನು blueprint ಅಂದ್ರೆ chapter wise marks distribution of mathematics subject. So this is SSLC examination board KCB ಅವರು ಬಿಟ್ಟಿದ್ದಾರೆ. See ನೋಡಿ, I'm going to explain you chapter wise and what are the number of questions, total number of questions, total marks allotted for that chapter. See, first chapter is real numbers. So real number chapter ಅಲ್ಲಿ 1 ಮಾರ್ಕ್ ಕ್ವಶನ್ದು ಒಂದು ಕ್ವಶನ್ನು ಅಂಡ್ 2 ಮಾರ್ಕ್ ಕ್ವಶನ್ ಅಂದರೆ ಎರಡು ಅಂಕದ್ದು ಎರಡು ಪ್ರಶ್ನೆ ಇರುತ್ತೆ. 2 ಮಾರ್ಕ್ ಕ್ವಶನ್ದು ಎರಡು ಕ್ವಶನ್ಸ್ ಇರುತ್ತೆ. ಸೊ ಇದರಲ್ಲಿ ಟೋಟಲ್ ಎಷ್ಟು 3 ಕ್ವಶನ್ಸ್ ಇದ್ದಾವೆ. ಸೊ ಟೋಟಲ್ ಕ್ವಶನ್ಸ್ ಆರ್ 3 ಅಂಡ್ ವಾಟ್ ಆರ್ ದ ಟೋಟಲ್ ಮಾರ್ಕ್ಸ್ ಬಂದ್ಬಿಟ್ಟು 5 ಮಾರ್ಕ್ಸ್. ನೆಕ್ಸ್ಟ್ ಬರೋದಾದರೆ ಪಾಲಿನಾಮಿಯಲ್ಸ್ 1 ಮಾರ್ಕ್ ಕ್ವಶನ್ಸ್ 2 ಇರ್ತವೆ. ಲೈಕ್ ಮಲ್ಟಿಪಲ್ ಚಾಯ್ಸಲ್ಲಿ ಒಂದು ಆ್ಯಂಡ್ 1 ಮಾರ್ಕ್ ಕ್ವಶನ್ಸಲ್ಲಿ ಒಂದಿರ್ಬೋದು. ಆ್ಯಂಡ್ ಇದರಲ್ಲಿ 3 ಮಾರ್ಕ್ ಕ್ವಶನ್ದು ಒಂದಿರುತ್ತೆ. ಸೊ 3 ಮಾರ್ಕ್ ಕ್ವಶನ್ಸಲ್ಲಿ ಮ್ಯಾಕ್ಸಿಮಮ್ ಏನು ಕೇಳ್ಬೋದು, ಫೈಂಡ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಆ್ಯಂಡ್ ವೆರಿಫೈ ಅಂತ ಕೇಳ್ಬೋದು. ದಿಸ್ ಇಸ್ ವೆರಿ ಈಸಿ ಟಾಪಿಕ್ ಚಿಲ್ಡ್ರನ್ಸ್. ಆ್ಯಂಡ್ ಸೊ ಇದರಲ್ಲಿ ನಾವು ನೋಡೋದಾದರೆ ನಮಗೆ ಟೋಟಲ್ 3 ಕ್ವಶನ್ಸ್ ಇದ್ದಾವೆ ಆ್ಯಂಡ್ ಇದು ಕೂಡ ಎಷ್ಟು 5 ಮಾರ್ಕ್ಸ್ಗೆ. ಇದು ಕೂಡ ಎಷ್ಟು 5 ಮಾರ್ಕ್ಸ್ಗೆ ಇರುತ್ತೆ. ಆ್ಯಂಡ್ ಅಬ್ಸರ್ವ್ ಮಾಡಿ ಚಿಲ್ಡ್ರನ್, ಇದರಲ್ಲಿ 2 ಮಾರ್ಕ್ ಕ್ವಶನ್ಸ್ ಇರಲ್ಲ, 4 ಮಾರ್ಕ್ ಕ್ವಶನ್ಸ್ ಇರಲ್ಲ ಆ್ಯಂಡ್ 5 ಮಾರ್ಕ್ ಕ್ವಶನ್ಸ್ ಸಹ ನಮಗಿರಲ್ಲ. ಇವ್ಯಾವು ಇರಲ್ಲ. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ಪೇರ್ಸ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್. ಸೊ ಈ ಚಾಪ್ಟರು ತುಂಬ ಈಸಿ ಚಾಪ್ಟರ್ ಆ್ಯಂಡ್ ವೆರಿ ಸ್ಕೋರಿಂಗ್ ಚಾಪ್ಟರ್ ಟು. ಸೊ ಇದರಲ್ಲಿ ನೋಡಿ ಮಕ್ಕಳ 1 ಮಾರ್ಕ್ ಕ್ವಶನ್ಸ್ 2 ಇರ್ತವೆ. ಲೈಕ್ ಇನ್ ಮಲ್ಟಿಪಲ್ ಚಾಯ್ಸಲ್ಲಿ 1 ಕ್ವಶನ್ ಆ್ಯಂಡ್ ಲೈಕ್ 1 ಮಾರ್ಕ್ ಕ್ವಶನಲ್ಲಿ 1 ಕ್ವಶನ್ ಕೇಳ್ಬೋದು. ಆ್ಯಂಡ್ 2 ಮಾರ್ಕ್ ಕ್ವಶನ್ ಬಂದ್ಬಿಟ್ಟು ಒಂದಿದೆ. ಸೊ ಇದರಲ್ಲೂ ಅಷ್ಟೇ ಮಕ್ಕಳ 3 ಮಾರ್ಕ್ ಕ್ವಶನ್ ಇಲ್ಲ. ಆ್ಯಂಡ್ 4 ಮಾರ್ಕ್ ಕ್ವಶನ್ ಒಂದಿರುತ್ತೆ. ಸೊ ಮ್ಯಾಕ್ಸಿಮಮ್ 4 ಮಾರ್ಕ್ ಕ್ವಶನ್ ಡೆಫಿನೆಟ್ಲಿ ಏನು ಕೇಳ್ಬೋದು, ಗ್ರಾಫ್ ಕೇಳ್ಬೋದು, ಗ್ರಾಫಿಕಲ್ ಮೆಥಡ್ ಕೇಳ್ಬೋದು. ಆ್ಯಂಡ್ ಇಲ್ಲಿ 2 ಮಾರ್ಕ್ ಕ್ವಶನ್ಗೆ ಬಂದ್ಬಿಟ್ರೆ ಎಲಿಮಿನೇಷನ್ ಮೆಥಡ್ ಇಸ್ ಪಕ್ಕ. ಸೊ ಎಲಿಮಿನೇಷನ್ ಮೆಥಡ್ ಕೇಳ್ತಾರೆ. ಸೊ ನೀವು ಇಷ್ಟು ಓದ್ಕೊಂಡ್ರೆ ಸಾಕು. ಲೈಕ್ ಟೇಬಲ್ಲು ಪೇರ್ ಆಫ್ ಲೀನಿಯರ್ ಈಕ್ವೇಷನಲ್ಲಿ ಯು ಹ್ಯಾವ್ ಟು ಲರ್ನ್ ದ ಟೇಬಲ್ ಇನ್ ದ ಸೆನ್ಸ್ ಯಾವುದು ಇಂಟರ್ಸೆಕ್ಟಿಂಗ್ ಲೈನ್ಸಾ, ಪ್ಯಾರಲಲ್ ಲೈನ್ಸಾ, ಇಲ್ಲ ಕೋಇನ್ಸಿಡೆನ್ಸ್ ಲೈನ್ಸಾ. ಕೋಇನ್ಸಿಡೆನ್ಸ್ ಅಂತಂದರೆ ವಾಟ್ ಆರ್ ದ ಸೊಲ್ಯೂಷನ್ಸ್, ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದರೆ ವಾಟ್ ಆರ್ ದ ಸೊಲ್ಯೂಷನ್ಸ್. ಸೊ ಆ ಟೇಬಲ್ನ ಓದ್ಕೊಂಡ್ರೆ ಯು ಕ್ಯಾನ್ ಸ್ಕೋರ್ ಇನ್ ದಿಸ್ ಚಾಪ್ಟರ್. ಸೊ ಇದರಲ್ಲಿ ನಂಬರ್ ಆಫ್ ಕ್ವಶನ್ಸ್ ಬಂದುಬಿಟ್ಟು 4 ಬರ್ತವೆ ಆ್ಯಂಡ್ ಟೋಟಲ್ ಬಂದುಬಿಟ್ಟು 8 ಮಾರ್ಕ್ಸ್. ವೆರಿ ಸ್ಕೋರಿಂಗ್ ಸಬ್ಜೆಕ್ಟು, 8 ಮಾರ್ಕ್ಸ್ ಬರುತ್ತೆ. ದ ಮೇನ್ ಥಿಂಗ್ ಏನಿಲ್ಲಿದೆ, 4 ಮಾರ್ಕ್ ಕ್ವಶನ್ ಇದೆ. ಸೊ ದಟ್ ಈಸ್ ಅ ಒನ್ ಮೇನ್ ಆ್ಯಂಡ್ ಅಡ್ವಾಂಟೇಜ್ ಕೂಡ ನಮಗೆ ಇದರಲ್ಲಿ. ಆ್ಯಂಡ್ ಸೊ ನೆಕ್ಸ್ಟ್ ಬರೋದಾದರೆ ಈಕ್ವೇಷನ್ಸ್, ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ಸಲ್ಲಿ ಹೇಳೋದಾದರೆ ಮಕ್ಕಳ, ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ 1 ಮಾರ್ಕ್ ಕ್ವಶನ್ನು ಒಂದಿದೆ ಆ್ಯಂಡ್ 2 ಮಾರ್ಕ್ ಕ್ವಶನ್ನು ಒಂದಿದೆ, 3 ಮಾರ್ಕ್ ಕ್ವಶನ್ ಆಲ್ಸೋ ಒಂದಿದೆ. ಇದರಲ್ಲೂ ಅಷ್ಟೇ ಮಕ್ಕಳೇ ನಮಗೆ 4 ಮಾರ್ಕ್ ಕ್ವಶನ್ ಇಲ್ಲ ಆ್ಯಂಡ್ ಆಲ್ಸೋ 5 ಮಾರ್ಕ್ ಕ್ವಶನ್ ಇಲ್ಲ. ಟೋಟಲ್ ಬಂದುಬಿಟ್ಟು 6 ಮಾರ್ಕ್ಸ್ಗೆ ಬರುತ್ತೆ. ಆ್ಯಂಡ್ 5th ಚಾಪ್ಟರ್ ಬಂದುಬಿಟ್ಟು ಯಾವುದು, ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಆಲ್ಸೋ ಅಷ್ಟೇ ಸ್ಕೋರಿಂಗ್ ಸಬ್ಜೆಕ್ಟು. ಇಫ್ ವಿ ಲರ್ನ್ 2 ಫಾರ್ಮುಲಾಸ್ ಕಲ್ತಿದ್ರೆ ಸಾಕು, ವಿ ಕ್ಯಾನ್ ಈಸಿಲಿ ಸ್ಕೋರ್ ಲೈಕ್ 8 ಮಾರ್ಕ್ಸ್ ಬರುತ್ತೆ ಈ ಚಾಪ್ಟರ್. ನಾವು ಮಿನಿಮಮ್ 5 ಮಾರ್ಕ್ಸ್ ತೊಗೊಬೋದು. ಎಷ್ಟು ಫಾರ್ಮುಲಾಸ್ ಕಲ್ತ್ಕೊಂಡ್ರೆ, 2 ಫಾರ್ಮುಲಾಸ್, ಒನ್ ಇಸ್ ಎನ್ ಫಾರ್ಮುಲಾ ಆ್ಯಂಡ್ ಒನ್ ಇಸ್ ಎಸ್ ಎನ್ ಫಾರ್ಮುಲಾ. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲೂ ಅಷ್ಟು ನಮಗೆ 1 ಮಾರ್ಕ್ ಕ್ವಶನ್ಸು 2 ಇರ್ತವೆ. ಲೈಕ್ ಒಂದು ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ಬೋದು, ಇನ್ನೊಂದು 1 ಮಾರ್ಕ್ ಕ್ವಶನಲ್ಲಿ ಕೇಳ್ಬೋದು. ಆ್ಯಂಡ್ 2 ಮಾರ್ಕ್ ಕ್ವಶನ್ ಬಂದುಬಿಟ್ಟು ಒಂದಿದೆ ಆ್ಯಂಡ್ ಸ್ಟೂಡೆಂಟ್ಸ್ ಇದರಲ್ಲಿ 3 ಮಾರ್ಕ್ ಕ್ವಶನ್ಸ್ ಇಲ್ಲ ಆ್ಯಂಡ್ ವಿ ಹ್ಯಾವ್ 4 ಮಾರ್ಕ್ ಕ್ವಶನ್. 4 ಮಾರ್ಕ್ ಕ್ವಶನ್ನು ಮ್ಯಾಕ್ಸಿಮಮ್ ಎಸ್ ಎನ್ ಫೈಂಡ್ ಔಟ್ ಮಾಡೋದೇ ಇರುತ್ತೆ. ಸೊ ಇಫ್ ಯು ಲರ್ನ್ ಎನ್ ಆ್ಯಂಡ್ ಎಸ್ ಎನ್ ಫಾರ್ಮುಲಾ ಯು ಕ್ಯಾನ್ ಸ್ಕೋರ್ ಇಲ್ಲಿ ಈಸಿಲಿ. ಸೊ ಔಟ್ ಆಫ್ 8 ಯು ಕ್ಯಾನ್ ಸ್ಕೋರ್ ಅಟ್ ಲೀಸ್ಟ್ 6. ಆ್ಯಂಡ್ ಟ್ರಯಾಂಗಲ್ ಚಾಪ್ಟರಲ್ಲಿ 1 ಮಾರ್ಕ್ ಕ್ವಶನ್ಸು 2 ಇರ್ತವೆ. ಆ್ಯಸ್ ಯೂಶ್ವಲ್ ಒಂದು 1 ಮಾರ್ಕ್ ಕ್ವಶನಲ್ಲಿ ಇರ್ಬೋದು, ಇನ್ನೊಂದು ಮಲ್ಟಿಪಲ್ ಚಾಯ್ಸಲ್ಲಿ ಇರ್ಬೋದು. ಆ್ಯಂಡ್ ಇದರಲ್ಲಿ 2 ಮಾರ್ಕ್ ಕ್ವಶನ್ಸ್ ಇಲ್ಲ. ಆ್ಯಂಡ್ 3 ಮಾರ್ಕ್ ಕ್ವಶನ್ಸ್ ಲೈಕ್ ಪ್ರಾಬ್ಲಮ್ಸ್ ಆ್ಯಂಡ್ ಟ್ರಯಾಂಗಲ್ಸ್, ಡೆಫಿನೆಟ್ಲಿ ಪ್ರಾಬ್ಲಮ್ಸ್ ಆ್ಯಂಡ್ ಟ್ರಯಾಂಗಲ್ಸ್ ಮೇಲೆ ಬರ್ತವೆ. ಇದರಲ್ಲಿ ನಮ್ಗೆ ಎಷ್ಟು ಥಿಯರಮ್ಸ್ ಇದ್ದಾವೆ ಅಂತಂದರೆ ವಿ ಹ್ಯಾವ್ 4 ಥಿಯರಮ್ಸ್ ಇದ್ದಾವೆ. ಥೇಲ್ಸ್ ಥಿಯರಮ್ಮು, SSS ಥಿಯರಮ್ಮು, SAS ಥಿಯರಮ್ಮು ಆ್ಯಂಡ್ AA ಥಿಯರಮ್ಮು. ಸೊ 4 ಥಿಯರಮಲ್ಲಿ 1 ಥಿಯರಮ್ ಇದರಲ್ಲಿ ಪಕ್ಕ ಬರುತ್ತೆ. ಆ್ಯಂಡ್ 3 ಮಾರ್ಕ್ ಕ್ವಶನ್ಸ್ ಬಂದ್ಬಿಟ್ಟು ಈ ಟ್ರಯಾಂಗಲ್ಸ್ ಮೇಲೇ ಪ್ರಾಬ್ಲಮ್ಸ್ ಕೇಳ್ಬೋದು. ಸೊ ದಿಸ್ ಟೋಟಲ್ ಬಂದ್ಬಿಟ್ಟು 9 ಮಾರ್ಕ್ ಕ್ವಶನ್ಸು. ಲೈಕ್ ಯಾವ ಮಕ್ಕಳು ಕ್ಯಾಲ್ಕುಲೇಷನ್ಸಲ್ಲಿ ಡಲ್ ಇರ್ತಿರೋ
ದೋಸ್ ಯು ಕ್ಯಾನ್ ಸ್ಕೋರ್ ಇನ್ ದಿಸ್ ಚಾಪ್ಟರ್ ಅಂತಂದರೆ ಥಿಯರಿ ಚಾಪ್ಟರ್ ಇದೆ. ಸೊ ಥಿಯರಿ ಚಾಪ್ಟರಲ್ಲಿ ಆರಾಮಾಗಿ ಯು ಕ್ಯಾನ್ ಸ್ಕೋರ್ ದಿಸ್. ಆ್ಯಂಡ್ ಟೋಟಲ್ ಕ್ವಶನ್ಸ್ ಬಂದುಬಿಟ್ಟು 4 ಕ್ವಶನ್ಸ್ ಬರ್ತವೆ ಮಕ್ಕಳೇ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸರ್ಕಲ್ ಚಾಪ್ಟರು. ಸರ್ಕಲ್ ಚಾಪ್ಟರಲ್ಲಿ ಒಂದು 2 ಮಾರ್ಕ್ ಕ್ವಶನ್ ಇದೆ ಆ್ಯಂಡ್ ಒಂದು 3 ಮಾರ್ಕ್ ಕ್ವಶನ್ ಇದೆ. ಸೊ 3 ಮಾರ್ಕ್ ಕ್ವಶನ್ಗೆ ಡೆಫಿನೆಟ್ಲಿ ಥಿಯರಮ್ ಬರುತ್ತೆ. ವಾಟ್ ಯು ವಿಲ್ ಗೆಟ್ ಥಿಯರಮ್. ಸೊ 2 ಥಿಯರಮ್ಸ್ ಇದೆ. ಒಂದು ಟ್ಯಾಂಜೆಂಟ್ ಥಿಯರಮು, ಇನ್ನೊಂದು ಪರ್ಪೆಂಡಿಕ್ಯುಲರ್ ಥಿಯರಮು. 2 ಥಿಯರಮಲ್ಲಿ 1 ಥಿಯರಮ್ ಅಂತ ಪಕ್ಕ ಬರುತ್ತೆ. ಆ್ಯಂಡ್ ಪ್ರಾಬ್ಲಮ್, ಒಂದು ಥಿಯರಮ್ ಕೇಳಿದ್ರೆ ಇನ್ನೊಂದು ಪ್ರಾಬ್ಲಮ್ ಕೇಳ್ತಾರೆ. ಸೊ ನಂಬರ್ ಆಫ್ ಕ್ವಶನ್ಸ್ ಬಂದ್ಬಿಟ್ಟು ಟೋಟಲ್ 2 ಇದ್ದಾವೆ ಆ್ಯಂಡ್ 5 ಮಾರ್ಕ್ಸ್ ಬರುತ್ತೆ. ಸೊ ಇದರಲ್ಲಿ ನೀವು ಮಿನಿಮಮ್ 3 ಮಾರ್ಕ್ಸ್ ತಗೊಳ್ಳೇಬಹುದು. ಲೈಕ್ 2 ಥಿಯರಮ್ ಕಲ್ತ್ಕೊಂಡ್ರೆ ಸಾಕು, ನಮಗೆ 3 ಮಾರ್ಕ್ಸ್ ಅಂತೂ ಪಕ್ಕ ಬರುತ್ತೆ. ಆ್ಯಂಡ್ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ಕೋಆರ್ಡಿನೇಟ್ಸ್ ಜಾಮೆಟ್ರಿ. ಸೊ ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಸೊ ಯು ಹ್ಯಾವ್ ಟು ಲರ್ನ್ ಮೇನ್ 3 ಫಾರ್ಮುಲಾಸ್. ಯಾವ್ಯಾವುದು? ಡಿಸ್ಟೆನ್ಸ್ ಫಾರ್ಮುಲಾ ಆ್ಯಂಡ್ ಮಿಡ್ ಪಾಯಿಂಟ್ ಫಾರ್ಮುಲಾ. ಇಫ್ ಯು ನೋ ಡಿಸ್ಟೆನ್ಸ್ ಫಾರ್ಮುಲಾ ಆ್ಯಂಡ್ ಮಿಡ್ ಪಾಯಿಂಟ್ ಫಾರ್ಮುಲಾ ನೋಡಿ, 1 ಮಾರ್ಕ್ ಕ್ವಶನ್ನು ಒಂದಿದೆ, 2 ಮಾರ್ಕ್ ಕ್ವಶನ್ 1 ಇದೆ, 3 ಮಾರ್ಕ್ ಕ್ವಶನ್ 1 ಇದೆ. ಸೊ 3 ಮಾರ್ಕ್ ಕ್ವಶನ್ ಲೈಕ್ ಮ್ಯಾಕ್ಸಿಮಮ್ ಮಿಡ್ ಪಾಯಿಂಟ್ ಫಾರ್ಮುಲಾ ಮೇಲೆ ಕೇಳ್ತಾರೆ. ಆ್ಯಂಡ್ 1 ಮಾರ್ಕ್ ಆ್ಯಂಡ್ 2 ಮಾರ್ಕ್ ಕ್ವಶನ್ಸ್ ಬಂದುಬಿಟ್ಟು ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ಕೇಳ್ತಾರೆ. ಇದು ಕೂಡ ಈಸಿಯಾಗಿ ನೀವು ಎಷ್ಟು 6 ಮಾರ್ಕ್ಸ್ ತಗೋಬೋದು. ಆ್ಯಂಡ್ ನೆಕ್ಸ್ಟ್ ಇಂಟ್ರೊಡಕ್ಷನ್ ಟು ಟ್ರಿಗ್ನಾಮೆಟ್ರಿ. ಇಂಟ್ರೊಡಕ್ಷನ್ ಟು ಟ್ರಿಗ್ನಾಮೆಟ್ರಿ ಬಂದುಬಿಟ್ಟು ಫಾರ್ಮುಲಾಸ್, ಮೇನ್ ಫಾರ್ಮುಲಾಸ್ ಮೇಲೆ 1 ಮಾರ್ಕ್ ಕ್ವಶನು, 2 ಮಾರ್ಕ್ ಕ್ವಶನ್ಸ್ ಯು ಕ್ಯಾನ್ ಈಸಿಲಿ ಸ್ಕೋರ್. ಸೈನ್ ಅಂತಂದರೆ ಅಪೋಸಿಟ್ ಬೈ ಹೈಪೋಟೆನಸ್, ಅಡ್ಜಸೆಂಟ್, ಲೈಕ್ ಈ ಥರ ಸೈನ್ ಅಂದರೆ ಏನು, ಕಾಸ್ ಅಂದರೆ ಏನು, ಟ್ಯಾನ್ ಅಂದರೆ ಏನು, ಇದು ಕೇಳ್ತಾರೆ. ಆ್ಯಂಡ್ ಇದು ಬಂದ್ಬಿಟ್ಟು ಟ್ರಯಾಂಗಲ್ ಕೊಟ್ಬಿಟ್ಟು ಒಂದು ಸೈನ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ. ಯಾವುದು 2 ಮಾರ್ಕ್ ಕ್ವಶನ್. ಆ್ಯಂಡ್ 3 ಮಾರ್ಕ್ ಕ್ವಶನ್ನು ಇದು ಲಿಟಲ್ ಬಿಟ್ ಟ್ರಿಕ್ಕಿನೂ ಇರ್ಬೋದು. ಲೈಕ್ ಹೂ ಆರ್ ಗುಡ್ ಅಟ್ ಕ್ಯಾಲ್ಕುಲೇಷನ್, ಇಲ್ಲ ಟ್ರಿಗ್ನಾಮೆಟ್ರಿ ನಮ್ಗೆ ಚೆನ್ನಾಗಿ ಬರುತ್ತೆ ಅನ್ನೋ ಮಕ್ಕಳು ಇದನ್ನು ಅಟೆಂಡ್ ಮಾಡ್ಬೋದು. 3 ಮಾರ್ಕ್ ಕ್ವಶನ್ಸ್ ಒಂದು ಆ್ಯಂಗಲ್ಸ್ ಮೇಲೆ ಕೇಳ್ತಾರೆ, ಇನ್ನೊಂದು ಪ್ರೂಫ್ ಕೇಳ್ತಾರೆ. ಸೊ ಇದರಲ್ಲೂ ಅಷ್ಟೇ ಮಕ್ಕಳು ನಾವು ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು? 6 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಲೈಕ್ ಇಂಟ್ರೊಡಕ್ಷನ್ ಟು ಟ್ರಿಗ್ನಾಮೆಟ್ರಿ. ಆ್ಯಂಡ್ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ ನೋಡಿ ಮಕ್ಕಳು, 4 ಮಾರ್ಕ್ ಕ್ವಶನ್ ಕೇಳ್ತಾರೆ. ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ ನಮಗೆ ಇಂಟ್ರೊಡಕ್ಷನ್ ಟು ಟ್ರಿಗ್ನಾಮೆಟ್ರಿ ಚಾಪ್ಟರ್ ಬಂತು ಅಂತಂದರೆ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ ಇಸ್ ವೆರಿ ಈಸಿ. ಸೊ ಫಸ್ಟು ನಾವು ಕ್ವಶನ್ನ ಅರ್ಥ ಮಾಡಿಕೊಂಡು ಫಿಗರ್ನ ಡ್ರಾ ಮಾಡಿದ್ರೆ ಇದರಲ್ಲಿ ನಾವು 4 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್. ಮಕ್ಕಳೇ ನಾವು ಟೇಬಲ್ ಕಲ್ತ್ಕೊಂಡ್ರೆ ಏನು, ಕ್ಯೂಬ್ದು, ಕ್ಯೂಬಾಯ್ಡ್ದು, ಸಿಲಿಂಡರ್ದು, ಕೋನ್ದು, ಸ್ಪಿಯರ್ದು, ಹೆಮಿಸ್ಪಿಯರ್ದು ಫಾರ್ಮುಲಾಸ್, 6 ಫಾರ್ಮುಲಾಸು ಕಲ್ತ್ಕೊಂಡ್ರೆ ವಿಲ್ ಸ್ಕೋರ್ 2 ಮಾರ್ಕ್ಸ್ ಈಸಿಲಿ. ಯಾವುದು? ಮಲ್ಟಿಪಲ್ ಚಾಯ್ಸಲ್ಲಿ ಕ್ವಶನ್ ಒಂದು ಆ್ಯಂಡ್ 1 ಮಾರ್ಕಲ್ಲಿ ಕ್ವಶನ್ ಒಂದು. ಮ್ಯಾಕ್ಸಿಮಮ್ ಸೈಡ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ. ಕ್ಯೂಬ್ದು ಇಲ್ಲಾಂದರೆ ಕ್ಯೂಬಾಯ್ಡ್ದು, ಆರ್ ಏರಿಯಾ ಕೇಳ್ತಾರೆ, ಆರ್ ಎಲ್ಸ್ ವಾಲ್ಯೂಮ್ ಕೇಳ್ತಾರೆ, ಇಲ್ಲಾಂತಂದರೆ ಫಾರ್ಮುಲಾ ಕೇಳ್ತಾರೆ. ಏನು, ಕ್ಯೂಬ್ಗೆ ಏನು ಫಾರ್ಮುಲಾ, ಕ್ಯೂಬಾಯ್ಡ್ಗೆ ಏನು ಫಾರ್ಮುಲಾ, ಸಿಲಿಂಡರ್ಗೆ ಏನು ಫಾರ್ಮುಲಾ, ವಾಟ್ ಇಸ್ ವಾಲ್ಯೂಮ್ ಆಫ್ ಸಿಲಿಂಡರು, ಲ್ಯಾಟರಲ್ ಸರ್ಫೇಸ್ ಈ ಥರ ಕ್ವಶನ್ಸ್ ಕೇಳ್ತಾರೆ. ಆ್ಯಂಡ್ ಪಕ್ಕಾ ಕ್ವೆಶನ್ನು 5 ಮಾರ್ಕ್ಸ್ ಕ್ವಶನ್ ಬಂದುಬಿಟ್ಟು ಏರಿಯಾಸ್, ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಮೇಲೆ ಕೇಳ್ತಾರೆ. ಇಫ್ ಯು ನೋ ದ ಫಾರ್ಮುಲಾ, ಅಟ್ಲೀಸ್ಟ್ ರೈಟ್ ದ ಗಿವೆನ್, ಟ್ರೈ ಟು ಸಾಲ್ವ್ ದ ಲೈಕ್ ಸಬ್ ಕ್ವೆಶನ್ಸ್. ಸೊ ಏರಿಯಾನೋ, ಲ್ಯಾಟ್ರಲ್ ಸರ್ಫೇಸ್ ಏರಿಯಾನೋ, ಅದು ಒಂದು ಇದರ ಸಿಲಿಂಡರ್ದು, ಕೋನು ಯಾವ್ದು ಕೊಟ್ಟಿರ್ತಾರೆ ಫಿಗರ್ ಅದರಲ್ಲಿ ಒಂದು ಅದು ಮಾಡೋಕ್ಕೆ ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ಸ್ಕೋರ್ 7 ಮಾರ್ಕ್ಸ್. ಆ್ಯಂಡ್ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್. ಸೊ ಇದರಲ್ಲಿ ಪ್ರಾಬ್ಲಮ್ ಕೇಳ್ತಾರೆ 3 ಮಾರ್ಕ್ ಕ್ವಶನ್ನು. ಸೊ 3 ಮಾರ್ಕ್ ಕ್ವಶನ್ ಒಂದು ಫಾರ್ಮುಲಾ ಕೇಳ್ಕೊಂಡ್ರೆ, ಇದರಲ್ಲಿ ನಮ್ಗೆ 2 ಫಾರ್ಮುಲಾಸ್ ಇದ್ದಾವೆ, 2 ಫಾರ್ಮುಲಾಸ್ ಕಲ್ತ್ಕೊಂಡ್ರೆ ಯು ಕ್ಯಾನ್ ಸ್ಕೋರ್ 3 ಮಾರ್ಕ್ಸ್ ಇಯರ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸ್ಟ್ಯಾಟಿಸ್ಟಿಕ್ಸು. ಸ್ಟ್ಯಾಟಿಸ್ಟಿಕ್ಸಲ್ಲಿ 1 ಮಾರ್ಕ್ ಕ್ವಶನ್ ಒಂದು ಆ್ಯಂಡ್ 3 ಮಾರ್ಕ್ ಕ್ವಶನ್ ಒಂದು, ಮೀನು, ಮೀಡಿಯನ್, ಮೋಡ್. ಡೈರೆಕ್ಟ್ ಮೀನು, ಮೋಡು, ಮೀಡಿಯನ್ 3 ಕಲ್ತ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಸ್ಕೋರ್ ದಿಸ್ ಒನ್. ಸೊ ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು ನಮಗೆ 4 ಮಾರ್ಕ್ಸ್ ಇರ್ತವೆ. ಆ್ಯಂಡ್ ಲಾಸ್ಟ್ ಬಂದುಬಿಟ್ಟು ಪ್ರಾಬಬಿಲಿಟಿನೂ ಅಷ್ಟೇ. ಈವೆಂಟ್ಸು, ಶೋರ್ ಇವೆಂಟಾ, ಇಂಪಾಸಿಬಲ್ ಇವೆಂಟಾ, ಆ್ಯಂಡ್ ವಾಟ್ ಈಸ್ ದ ಮ್ಯಾಕ್ಸಿಮಮ್, ವಾಟ್ ಈಸ್ ದ ಟೋಟಲ್ ಔಟ್ಕಮ್ಸ್, ಇದು ಕಲ್ತ್ಕೊಂಡ್ರೆ ಯು ಕ್ಯಾನ್ ಸ್ಕೋರ್ 1 ಮಾರ್ಕ್ಸ್ ಇಯರ್. ಆ್ಯಂಡ್ 3 ಮಾರ್ಕ್ ಕ್ವಶನ್ ಬಂದುಬಿಟ್ಟು ಪ್ರಾಬಬಿಲಿಟಿ ಆಫ್ ಈವೆಂಟ್ಸ್ ಯು ಹ್ಯಾವ್ ಟು ಫೈಂಡ್ ಔಟ್. ಇಟ್ ಈಸ್ ಆಲ್ಸೋ ವೆರಿ ಈಸಿ ಸಬ್ಜೆಕ್ಟ್. ಸೊ ಇದರಲ್ಲಿ ನಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 4 ಮಾರ್ಕ್ಸ್ ಬರುತ್ತೆ. ಸೊ ಟೋಟಲ್ ನಮಗೆ 38 ಕ್ವಶನ್ಸ್ ಇರ್ತವೆ. ಆ್ಯಂಡ್ ಅಲಾಂಗ್ 38 ಕ್ವಶನ್ಸ್ ಲೈಕ್ ಮಾರ್ಕ್ಸ್ ಬಂದುಬಿಟ್ಟು 80 ಕ್ವಶನ್ಸ್ ಇರ್ತವೆ. ಆ್ಯಂಡ್ ಚಿಲ್ಡ್ರನ್ಸ್, ದಿಸ್ ಈಸ್ ದ ಕಂಪ್ಲೀಟ್ ಬ್ಲೂ ಪ್ರಿಂಟ್, ನೀಲಿ ನಕ್ಷೆ ಅಂತ ಕರಿತೀವಿ. ಸೊ ಬ್ಲೂ ಪ್ರಿಂಟ್ ಆಫ್ ಯುವರ್ ಎಕ್ಸಾಮಿನೇಷನ್. ಆ್ಯಂಡ್ 90% ಆಫ್ ಕ್ವೆಶನ್ಸ್ ಈ ಬ್ಲೂ ಪ್ರಿಂಟ್ ಬೇಸ್ಡ್ ಮೇಲೆ ಬರ್ತವೆ. ಇದನ್ನು ಬಿಟ್ಟು ಬೇರೆ ಯಾವುದೇ ಥರದ್ದು
ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ರಿಯಲ್ ನಂಬರ್ಸ್ ಮೇಲೆ ಮ್ಯಾಮ್ ಇದರಲ್ಲಿ 3 ಮಾರ್ಕ್ ಕ್ವೆಶನ್ ಇಲ್ಲ, 4 ಮಾರ್ಕ್ಸ್ ಕ್ವೆಶನ್ ಇಲ್ಲ ಸಪೋಸ್ ಕೊಡ್ತಾರೆ, ನೋ ಕೊಡಲ್ಲ. ಸೊ ಬ್ಲೂ ಪ್ರಿಂಟ್ ಬೇಸ್ಡ್ ನಮಗೆ ಕ್ವೆಶನ್ ಪೇಪರ್ ಫ್ರೇಮ್ ಮಾಡ್ತಾರೆ. ಸೊ ದಿಸ್ ಇಸ್ ದ ಬ್ಲೂ ಪ್ರಿಂಟ್ ಆಫ್ 2025-26 academic. So if you like the content, like this video, share. Thank you.